ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಆರ್ಎಸ್ಎಸ್ ವಿಚಾರದ ಗದ್ದಲ ತಾರಕಕ್ಕೇರಿದೆ. ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಗಂಭೀರದ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಪ್ರಸ್ತಾಪ ಆಗಿದೆ. ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ 2 ಪತ್ರವನ್ನ ಬರೆದಿದ್ದಾರೆ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಮತ್ತೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗಂಭೀರವಾದ ಚರ್ಚೆ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ತೀವ್ರ ಪ್ರಸ್ತಾಪ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಡೆಸಲಾಗುತ್ತೆ. ಆ ಚಟುವಟಿಕೆಗಳಿಗೆ ಅವಕಾಶ ಮಾಡೋದು ಬೇಡ. ಶಾಲೆ, ಕಾಲೇಜು, ಆಟದ ಮೈದಾನದಲ್ಲಿ ಚಟುವಟಿಕೆ ಬೇಡ ಅನ್ನುವಂತ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇದು ಶಾಲೆಗಳಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಆಸ್ಪದ ಕೊಡೋದು ಬೇಡ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಹೇಳಿದ್ದಾರೆ ಕ್ಯಾಬಿನೆಟ್ ನಲ್ಲಿ. ಆರ್ಎಸ್ಎಸ್ ಜೊತೆ ಬೇರೆ ಸಮುದಾಯದ ಕಾರ್ಯಕ್ರಮ ನೋಡಬೇಕು. ಬೇರೆ ಬೇರೆ ಧರ್ಮದ ಕಾರ್ಯ ಚಟುವಟಿಕೆಗಳು ನಡೆಯುತ್ತವೆ. ಮೆರವಣಿಗೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಹೀಗಾಗಿ ಕಾನೂನಿನಲ್ಲಿ ಯಾವ ರೀತಿಯ ಅವಕಾಶ ಇದೆ, ಈ ಹಿಂದೆ ಬಿಜೆಪಿ ಆದೇಶ ಇದ್ರೂ ಕೂಡ ಪರಿಶೀಲನೆ ಮಾಡೋಣ ಅನ್ನುವಂಥ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ಕಡೆ ನಾವು ಗಮನಿಸ್ತಾ ಇದ್ವಲ್ಲ, 2013ರ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿರುತ್ತೆ. ಆಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಕೂಡ ಸರ್ಕಾರಿ ಅನುದಾನಿತ ಶಾಲೆಗಳು, ಕಾಲೇಜುಗಳು, ಮೈದಾನದಲ್ಲಿ ಯಾವುದೇ ರೀತಿಯಾದಂಥ ಶೈಕ್ಷಣಿಕೇತರ ಚಟುವಟಿಕೆಯನ್ನ ಮಾಡುವಂತಿಲ್ಲ ಅಂತೇಳಿ ಆದೇಶವನ್ನ ಹೊರಡಿಸಿದ್ರು. ಹಾಗಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂಥ ಅವಕಾಶ ಇದೆ, ಇದಕ್ಕೆ ನಿರ್ಬಂಧ ವಿಧಿಸುವಂಥ ವಿಚಾರವಾಗಿ ಅದನ್ನ ಹೇಗೆ ಮಾಡಬೇಕು, ಹೇಗೆ ಕಾರ್ಯರೂಪಕ್ಕೆ ತರಬೇಕು, ಅದನ್ನ ಹೇಗೆ ಆದೇಶ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗ್ತಾ ಇದೆ. ಕಳೆದ 3-4 ದಿನಗಳಿಂದಲೂ ಕೂಡ ಆರ್ಎಸ್ಎಸ್ನ ಜ್ವಾಲೆ ರಾಜ್ಯದಲ್ಲಿ ಧಗಧಗಿಸ್ತಾ ಇದೆ. ಒಂದು ಕಡೆ ಪರ ವಿರೋಧದ ಚರ್ಚೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯ ಕರೆಗಳು. ಇದೆಲ್ಲದರ ನಡುವೆ ಒಂದು ಪತ್ರ ಆಯಿತು. ಮೊನ್ನೆ ಶುಕ್ರವಾರ ಒಂದು ಪತ್ರ ಬರೆದಿರ್ತಾರೆ. ಇಮಿಡಿಯೇಟ್ ಆಗಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು, ಅಗತ್ಯ ಕ್ರಮಗಳನ್ನು ಜರುಗಿಸಿ ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ಸೈನ್ ಮಾಡಿಕೊಟ್ಟಿರ್ತಾರೆ ಆ ಪತ್ರದ ಮೇಲೇನೆ. ಅದು ಕೂಡ ವ್ಯಾಪಕ ಟೀಕೆಗೆ ವ್ಯಕ್ತ ಆಗ್ತಾ ಇತ್ತು. ಮತ್ತೊಂದು ಕಡೆ ಬಿಜೆಪಿಯವರು, ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ವು. ಅದು ಹೇಗೆ ಬ್ಯಾನ್ ಮಾಡ್ತೀರಾ, ಮಾಡಿ ನೋಡೋಣ ನಿಮಗೆ ದಮ್ಮು ತಾಕತ್ತಿದ್ರೆ ಅಂತ. ಇದೆಲ್ಲದರ ನಡುವೆ ಇವತ್ತು ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಗಂಭೀರದ ಚರ್ಚೆ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ. ಈಗ ಯಾವುದೇ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮಗಳು ಅಥವಾ ಬೇರೆ ಬೇರೆ ಸಂಘಟನೆಗಳು, ನಾಟ್ ಓನ್ಲಿ ಆರ್ಎಸ್ಎಸ್ ಒಂದೇ ಅಂತ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ತಾ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ಅಷ್ಟೇನೆ, ಇದು ನೋಂದಾಯಿತ ಸಂಘ ಅಲ್ಲ, ಅದು ರಿಜಿಸ್ಟರ್ ಆಗಿಲ್ಲ, ನಂಬರ್ 1. ಆಮೇಲೆ ಕೇವಲ ಆರ್ಎಸ್ಎಸ್ ಒಂದೇ ಅಲ್ಲ, ಬೇರೆ ಯಾವುದೇ ಸಂಘ ಸಂಸ್ಥೆಗಳಾಗಿರಲಿ ಅಥವಾ ಖಾಸಗಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಮತ್ತೊಂದು ಕಾರ್ಯಕ್ರಮ ಮಾಡ್ತಾರೆ, ಇಂತಹ ವಿಚಾರಕ್ಕೆ ಆಸ್ಪದ ಕೊಡೋದು ಬೇಡ. ಹಾಗಾಗಿ ಸರ್ಕಾರಿ ಅನುದಾನಿತ ಶಾಲೆ, ಕಾಲೇಜು, ಮೈದಾನಗಳೇನಿರುತ್ತೆ ಅದು ಆರ್ಎಸ್ಎಸ್ ಆಗಿರ್ಬೋದು ಅಥವಾ ಇತರೆ ಬೇರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಾಗಿರ್ಬೋದು, ಅದೆಲ್ಲದರ ಮೇಲೂ ಕೂಡ ಕಾನೂನಿನಲ್ಲಿ ಯಾವ ರೀತಿಯ ಅವಕಾಶ ಇದೆ ಅದಕ್ಕೆ ನಿರ್ಬಂಧ ಹೇರೋದಕ್ಕೆ ಆ ರೀತಿಯಾದಂಥ ನಿರ್ಬಂಧವನ್ನ ಹೇರಿ ಅಂತೇಳಿ ಈ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, 2 ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಏನೆಲ್ಲ ವಿಚಾರ ಚರ್ಚೆ ಆಗಿದೆ ದುರ್ಗೇಶ್? ಯೇಸು ಪ್ರಭು, ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಆರ್ಎಸ್ಎಸ್ ನ
ಕಾರ್ಯಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಅದರಲ್ಲೂ ಕೂಡ RSS ನ ನಿಷೇಧ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ, ಅದ್ರ ಜೊತೆಗೆ ಈ ಇರೋದ್ರಿಂದ ಯಾವ ರೀತಿಯ ಲಾಭ ನಷ್ಟಗಳಾಗುತ್ತೆ, ಜೊತೆಗೆ ಶಾಲಾ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನ ಬೀರುತ್ತೆ ಅನ್ನೋದಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಬೇರೆ ಬೇರೆ ಧರ್ಮಗಳು ಕೂಡ ಕೆಲವಿಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಪ್ರಮುಖವಾಗಿ ಮೆರವಣಿಗೆ, ಪಥಸಂಚಲನದಂತಹ ಕಾರ್ಯಕ್ರಮಗಳು ಇರುತ್ತಾನೆ ಇರ್ತವೆ. ಹೀಗಾಗಿ ಈ ಹಿಂದೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ಆದೇಶವನ್ನ ಮಾಡಿದ್ರು. ಅದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಯಾವ ರೀತಿ ಪರಿಶೀಲನೆ ಮಾಡಿ ನೋಡ್ಬೇಕು, ಕಾನೂನಿನಲ್ಲಿ ಯಾವ ರೀತಿ ಅವಕಾಶಗಳಿದೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಸ್ತಾಪ ಮಾಡಿದ ಬಳಿಕ ಕೆಲವಿಷ್ಟು ಸಚಿವರು ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಧ್ವನಿಗೂಡಿಸುವ ಕೆಲಸವನ್ನು ಮಾಡ್ತಾರೆ. ಈಗ RSS ವಿಚಾರ ನಾನು ಧ್ವನಿ ಎತ್ತಿದ್ದೇನೆ, ಪಕ್ಷವು ಕೂಡ ನನ್ನ ಪರವಾಗಿ ನಿಂತಿದೆ, ಜೊತೆಗೆ RSS ನನ್ನ ಬ್ಯಾನ್ ಮಾಡಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳಾಗ್ತವೆ ಅದಕ್ಕೆ ಬ್ರೇಕ್ ಹಾಕ್ಬೇಕನ್ನುವ ನಿಟ್ಟಿನಲ್ಲಿ ಇದು ಮಕ್ಕಳ ಮನಸ್ಸಿನ ಮೇಲೆ, ಶಾಲಾ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಪರಿಮಾಣ ಬೀರ್ತಾ ಇದೆ. ಹೀಗಾಗಿ ಶಾಲಾ ಕಾಲೇಜುಗಳಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಸ್ವಾಭಿಮಾನದಿಂದ ಬದುಕಬೇಕು, ಶಿಕ್ಷಕರಾಗಿ ಅವರು ಶಿಕ್ಷಣವನ್ನು ಪಡೆದು ಒಳ್ಳೆಯ ಉದ್ಯೋಗಗಳನ್ನ ಮಾಡಬೇಕು. ಆದ್ರೆ RSS ನ ಸಂಘಟನೆ ಸೇರಿದಂತೆ ಅದರ ಇತರೆ ಸಂಘಟನೆಗಳು ಕೂಡ ಇವರು ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರುತ್ತಿದ್ದಾವೆ. ಕೋಮು ದ್ವೇಷ ಮತ್ತು ಶಾಂತಿ ಕದರುವ ಕೆಲಸಕ್ಕೆ ಈ ಒಂದು ಸಂಘಟನೆಗಳು ಪ್ರಚೋದನೆ ನೀಡುತ್ತಿದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಪ್ರಭು CM ಸಿದ್ದರಾಮಯ್ಯ ಈಗ ಈ ಪ್ರಿಯಾಂಕ್ ಖರ್ಗೆ ಅವರ ವಾದವನ್ನ ಆಲಿಸಿರುವಂತದ್ದು, ಜೊತೆಗೆ ಕೆಲವಿಷ್ಟು ಸಚಿವರು ಕೂಡ ಅವರಿಗೆ ಧ್ವನಿಗೂಡಿಸಿರೋದ್ರಿಂದ ಈ ವಿಚಾರವನ್ನ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಆಗಿರುವಂತಹ ಏನು ಜಗದೀಶ್ ಶೆಟ್ಟರ್ ಅವರು ಮಾಡುವಂತಹ ಆದೇಶ ಇದೆ, ಆ ಆದೇಶವನ್ನ ಕೂಡ ಪರಿಶೀಲನೆ ನಡೆಸುವಂತ ಕೆಲಸವನ್ನ CM ಸಿದ್ದರಾಮಯ್ಯ ಮಾಡ್ತೀನಿ ಅನ್ನುವಂತ ಮಾತನ್ನ ಕೇಳಿರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನು ನೀಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತೇಳಿ ಕೂಡ ಈಗಾಗಲೇ ಚರ್ಚೆಯನ್ನು ನಡೆಸಿರುವಂತದ್ದು. ಪ್ರಮುಖವಾಗಿ ಯಥಾವತ್ತಾಗಿ ಜಗದೀಶ್ ಶೆಟ್ಟರ್ ಅವರ ಒಂದು ಆದೇಶವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಆದೇಶವನ್ನ ಮಾಡುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಿರೋದ್ರಿಂದ ಈ ಒಂದು ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರ ಆದೇಶವನ್ನೇ ಇಟ್ಟುಕೊಂಡು ಯಥಾವತ್ತಾಗಿ ಅದನ್ನೇ ನಾವು ಮಾಡಿದ್ದೇವೆ ಅನ್ನುವಂತ ಒಂದು ಬಿಜೆಪಿ ನಾಯಕರಿಗೆ, ಹಿಂದೂ ಸಂಘಟನೆಗಳಿಗೆ ಕೆಂಗನಿಗೆ ಗುರಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಮಾಡಿರುವಂತಹ ಆದೇಶವನ್ನೇ ಅಸ್ತ್ರವಾಗಿ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.